ನಮ್ಮನೆ ಅದೇ ಮಾತು ನಮ್ಮನೆ ಸೊಸೆ ರೀಲ್ಸ್ ಮಾಡ್ತಿರೋದು ನೋಡಿ, ರೀಲ್ಸ್ ಪ್ರಪಂಚ ಈಗ. ಈ ಟೆಂಪಲಲ್ಲಿ ಆನೆ ಗಂಡು ಹೆಣ್ಣು ವಿಗ್ರಹನ ಇಟ್ಟು ಪೂಜೆ ಮಾಡೋದು. ಇದು ಅಂದರೆ ಹೊರನಾಡುಲಿದ್ದೀವಿ, ಧರ್ಮಸ್ಥಳಕ್ಕೆ ಬಂದಿದ್ದೀವಿ, ಸುಬ್ರಹ್ಮಣ್ಯ ಹಿಂಗೆ ಹೋಗ್ತಾ ಇದ್ದೀವಿ. ಸೌತ್ ಅಡ್ಕ ಟೆಂಪಲ್ನ ರೀಚ್ ಆಗಿದ್ದೀವಿ. ನಾವು ಒಂದು ಇತ್ತು ಕಲಶೇಶ್ವರ ದೇವಸ್ಥಾನ. ಸೊ ಅದಕ್ಕೆ ಬಂದು ನಮ್ಮ ಅತ್ತೆ ಮನೇಲಿ ಬಿಸಿ ಬಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರು, ಅಂದರೆ ಇಡ್ಲಿ ಮತ್ತು ಚಟ್ನಿ ಮಾಡಿದರು, ಜೊತೆಗೆ ನೀರು ದೋಸೆನೂ ಮಾಡಿದರು. ಸೊ 5 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಆಮೇಲೆ ಅಲ್ಲಿ ಏನು ಸಿಗುತ್ತೋ ಅಥವಾ ನಮ್ಗೆ ಅಡ್ಜಸ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಅವ್ರ ಮನೇಲೆ ಎಲ್ಲನೂ ಮಾಡಿದರು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು 6 ಗಂಟೆಗೆ ಮನೆ ಬಿಟ್ವಿ. ವೆಲ್ಕಮ್ ಬ್ಯಾಕ್ ಟು ಸಿಂಚನಮ್ಮ ವ್ಲಾಗ್ಸ್. ತಾನೇ ಜಸ್ಟ್ ಶೃಂಗೇರಿ ಟೆಂಪಲ್ ರೀಚ್ ಆಗಿದ್ದೀವಿ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು, ತುಂಬ ಕತ್ಲೆ ಇತ್ತು, ಮತ್ತು ನಾವು ಎದ್ದಿದ್ದು 4:45 ಆಗಿತ್ತು. ಸೊ ಒಂದು ಒಳ್ಳೆ ನ್ಯಾಪ್ ತೊಗೊಂಡು ಆಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿರಲಿಲ್ಲ. ಸೊ ಟೆಂಪಲಲ್ಲಿ ಇದ್ದೀವಿ, ಬನ್ನಿ ಹೋಗೋಣ ಎಲ್ಲರೂ, ನಿಮಗೂ ದರ್ಶನ ಮಾಡಿಸ್ತೀವಿ. ಗೈಸ್, ಇನ್ನೂ ಟೆಂಪಲ್ ಓಪನ್ ಆಗಿಲ್ಲ. ಇಲ್ಲಿ ರೀಲ್ಸ್ ಮಾಡ್ತಿರೋದು ನೋಡಿ, ರೀಲ್ಸ್ ಪ್ರಪಂಚ ಈಗ. ಇಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಇನ್ನೂ ಟೆಂಪಲ್ ಓಪನ್ ಆಗಿಲ್ಲ, 8:30ಗೆ ಓಪನ್. ಸೊ ಅಲ್ಲಿವರೆಗೂ ನಾನು ಒಂದಷ್ಟು ಫೋಟೋಸು ವೀಡಿಯೋಸು ರೀಲ್ಸು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮಾಡೋಣ. ನೋಡಿ ಗೈಸ್, ಇವನಿಗೇನೋ ಬೈದ್ಬಿಟ್ಟಿವಿ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಇವಾಗ ನಾವು ಬೆಳಗ್ಗೆ ಬಂದ್ರು ಅತ್ತೆ ಮನೇಲಿ ಇಡ್ಲಿ ನೀರು ದೋಸೆ ತಿಂದಿದ್ವಿ. ಅದು 5 ಗಂಟೆಲಿ 5:15 ಏನೋ, ಇವಾಗ ಟೈಮಲ್ಲೂ 8:30 ಏನೋ ಆಗಿದೆ. ಸೊ ಹೋಟೆಲ್ ಅದೇ 9 ಆಗಿದೆ. ಲೈಟಾಗಿ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಅಪ್ಪ ಬನ್ಸ್ ತೊಗೊಂಡ್ರು, ಅಮ್ಮ ಮಸಾಲೆ ದೋಸೆ ತೊಗೊಂಡಿದ್ದಾರೆ. ಈ ಊರಿಗೆ ಬಂದಮೇಲೆ ಬನ್ಸ್ ತೊಗೊಳ್ದೆ ಹೋದ್ರೆ ಹೇಗೆ ಅಂತ. ಆ್ಯಕ್ಚುಲಿ ಮನೇಲಿ ಮಾಡ್ತೀವಿ, ಅಜ್ಜಿ ಚೆನ್ನಾಗಿ ಮಾಡ್ತಾರೆ, ನಮ್ಮಮ್ಮ ಮಾಡಲ್ಲ. ಹೌದಾ, ವಿಡಿಯೋದಲ್ಲಿ ಹಿಂಗೆ ಸನತ್ಗೆ ಪೂಡಿ ಬಂತವು 3 ಇದೆಯಲ್ಲೋ. ಸೊ ಇವಾಗ ನಾನಂತೂ ಏನೂ ತಿನ್ನಲ್ಲ, ಬಿಕಾಸ್ ನನಗೆ ಟ್ರಾವೆಲಲ್ಲಿ ನನಗೆ ಏನು ತಿನ್ನೋಕ್ಕೂ ನನಗೆ ಇಷ್ಟ ಆಗಲ್ಲ. ಇವರೆಲ್ಲ ಹೆಂಗೆ ತಿಂತಿದ್ದಾರೆ ತೋರಿಸ್ತೀನಿ. ಇದಕ್ಕೆ ನಾಯಿ ತಿನ್ನಂಗೆ ತಿಂತಿದ್ರು. ಇವಾಗ ವಿಡಿಯೋ ಅಂದ ತಕ್ಷಣ 2 ನಿಮಿಷ ಆದ್ಮೇಲೆ 7 ತಿನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ 7 ಸೆಟ್ಮೆಂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದಾಳೆ. ಏನೂ ಆರ್ಡ್ರ್ ಮಾಡಿಲ್ಲ. ಆಯ್ತು, ಬಂದ್ಬಿಟ್ಟೆ ನೋಡೋಣ. ಸೊ ಅವ್ರು ತಿನ್ಕೊಂಡು ನಾವು ಸಿಗ್ತೀವಿ ಗೈಸ್. ಇತ್ತು ಕಲಶೇಶ್ವರ ದೇವಸ್ಥಾನ. ಸೊ ಅದಕ್ಕೆ ಬಂದ್ವಿ. ಒಂದು ಒಳ್ಳೆ ನಿದ್ದೆ ಮಾಡ್ತಿದ್ದೆ, ಎಬ್ಬಿಸ್ಬಿಟ್ರು. ನಾನೇನೋ ಕರ್ನಾಟಕ ಬಂದ್ಬಿಡ್ತೇನೋ ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಒಳ್ಳೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ. ಯಾವುದೇ ಟೆಂಪಲ್ ಬಂದು ತುಂಬಾ ಚೆನ್ನಾಗಿದೆ, ನಾನು ತೋರಿಸ್ತೀನಿ. ಇದು ಚೆನ್ನಾಗಿದೆ. ಟೆಂಪಲಲ್ಲಿ ಆನೆ ಗಂಡು ಹೆಣ್ಣು ವಿಗ್ರಹನ ಇಟ್ಟು ಪೂಜೆ ಮಾಡೋದು. ಚೆನ್ನಾಗಿತ್ತು, ಬಟ್ ವೀಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ. ಇದು ಹೊರನಾಡಿಗೆ ಹೋಗೋ ರೋಡಲ್ಲೇ ಸಿಗುತ್ತೆ. ಆ್ಯಂಡ್ ಅಷ್ಟು ಜನ ಇಲ್ಲ, ಮೇ ಬಿ ಗೊತ್ತಿಲ್ವೇನೋ ತುಂಬ ಜನಕ್ಕೆ. ಜಾತ್ರೆ ಎಲ್ಲ ಮಾಡ್ತಾರಂತೆ ಇಲ್ಲಿ. ಬಟ್ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೊಂದು ಗುಬ್ಬಚ್ಚಿ ಮರಿ ಎಲ್ಲ ಇದೆ, ಚೆನ್ನಾಗಿದೆ ದೇವಸ್ಥಾನ ಒಳಗೆಲ್ಲ. ಫುಲ್ ಎಸ್ಥೆಟಿಕ್ ಆಗಿ ಹಳೆಯ ಟೆಂಪಲ್, ಇದು ಪಿಲ್ಲರ್ಗಳು ಚೆನ್ನಾಗಿದೆ. ಇದು ಅಂದರೆ ಹೊರನಾಡುಲಿದ್ದೀವಿ ನೋಡಿ, ಸುತ್ತ ಬೆಟ್ಟ, ಅದ್ರ ಮಧ್ಯೆ ಅಲ್ಲಿ ದೇವಸ್ಥಾನ. ಅಲ್ಲಿ ದೇವಸ್ಥಾನ. ಅಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ, ಹೊರಡ್ಬೇಕು ಇವಾಗ. ತುಂಬ ವರ್ಷದ ಹಿಂದೆ ಬಂದಿದ್ದು, ಇವಾಗಲೇ ಬರ್ತಾ ಇರೋದು ನಾವು. ಇಲ್ಲಾಂದರೆ ಬರ್ತಿರ್ತೀವಿ. ತೋರಿಸ್ತೀನಿ, ಚೆನ್ನಾಗಿದೆ ವೆದರ್, ಸೀನ್ರಿ ಎಲ್ಲ.
ಈ ಸರಿ ಅಂತೂ ನಮಗೆ ಎಲ್ಲ ಟೆಂಪಲಲ್ಲೂ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಯಾಕೆ ಅಂದರೆ ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ರಶ್ ಕೆಲವೊಂದು ಕಡೆ ಇತ್ತು, ಆದರೆ ಕ್ಯೂ ತುಂಬ ಬೇಗನೆ ಮೂವ್ ಆಗ್ತಿತ್ತು. ಆ ಥರ ಏನು ಪ್ರಾಬ್ಲಮ್ ಏನೂ ಆಗಲಿಲ್ಲ. ಹೊರನಾಡಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹಪ್ಪಳ ಅದು ಇದು ಎಲ್ಲ ತೊಗೊಂಡು ನೆಕ್ಸ್ಟ್ ಆನ್ ದ ವೇ ಧರ್ಮಸ್ಥಳಕ್ಕೆ ಹೊರಟ್ವಿ. ಧರ್ಮಸ್ಥಳದಲ್ಲಿ ನಾನು ಈ ಸೋಡಾ ತುಂಬ ಫೇಮಸ್ ಅಂತ ಕೇಳಿದ್ದೆ, ಟ್ರೈ ಕೂಡ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ತುಂಬಾ ವೈರಲ್ ಕೂಡ ಆಯಿತು. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಧರ್ಮಸ್ಥಳ ಸೈಡ್ ಹೋದರೆ ಇದನ್ನು ಮಿಸ್ ಮಾಡ್ದೇ ಟ್ರೈ ಮಾಡಿ. ಇದ್ರ ಹೆಸರು ಫುಲ್ ಜಾರ್ ಸೋಡಾ ಅಂತ. ಇದ್ರ ಜೊತೆಗೆ ಮಡಕೆ ಸೋಡಾ ಕೂಡ ಇದೆ, ಅದನ್ನು ಅಷ್ಟೇ ಟ್ರೈ ಮಾಡಿ. ಸೋಡಾ ಕುಡ್ದಾಯ್ತು, ನಾವೀಗ ಎತ್ತು ತಿಂತಾ ಇದ್ದೀವಿ. ತಾಟನಿ ತೆಗಿ, ಹೌಚ್ ತಾಟನಿ ಸಕದ ನಾವೀಗ ನಮ್ಮ ಲಾಸ್ಟಲ್ಲಿ ಮೈದಾನ ಟೆಂಪಲಲ್ಲಿ ಇದ್ದೀವಿ, ಅಂದರೆ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಬಟ್ಟೆ ಬಿಸಿಲಿದೆ, ಬಿಸಿಲು ಬರೀ ಕಾಲ ನಡ್ಕೊಂಡು ಹೋಗ್ತಿಲ್ಲ. ಬಟ್ ಚಪ್ಪಲಿ ಎಲ್ಲೋ ಬಿಡಬೇಕಾಗುತ್ತೆ ಅಂದ್ಬಿಟ್ಟು ಚಪ್ಪಲಿ ಹಾಕ್ಕೊಂಡಿಲ್ಲ. ಟೆಂಪಲ್ ಓಪನ್ ಇರುತ್ತೆ ಅಲ್ವೋ ಗೊತ್ತಿಲ್ಲ. ನಾನು ಬಂದಿದ್ದೆ 3 months ಬ್ಯಾಕ್, ಬಟ್ ಮಾಮನೂ ಬಂದಿರಿದ್ರು, ಅಪ್ಪ ಬಂದಿರಲಿಲ್ಲ ಅಷ್ಟೇ. ಅಪ್ಪ ಮತ್ತು ಸನತ್ ಬಂದೇ ಇಲ್ಲ. ಸೊ ನಾನು ಬರ್ತಿರ್ತೀನಿ ಅವಾಗ. ಸೊ ಇವಾಗ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ. ಕ್ಲೋಸ್ ಆಗಿದ್ದು ಅಲ್ವೋ ಗೊತ್ತಿಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಧರ್ಮಸ್ಥಳದಲ್ಲಿ. ಇಲ್ಲಿ ಹೆಂಗೆ ವೆಯ್ಟಿಂಗ್ ಇದೆ ಹಾಗೆ ಇಲ್ಲೊಂದು ಹಾಲ್ ಇದೆ ಇವಾಗ ಧರ್ಮಸ್ಥಳದಲ್ಲಿ. ಅಷ್ಟೊಂದೇನು ವೆಯ್ಟ್ ಮಾಡಲಿ, ಒಂದು 10 minutes 6 to 10 minutes ವೆಯ್ಟ್ ಮಾಡಿದ್ವಿ ಅಷ್ಟೇ. ಬಟ್ ಸ್ವಲ್ಪ ರಶ್ ಇದೆ, ಕಂಪ್ಯಾರಿಟಿವ್ಲಿ ಸ್ವಲ್ಪ ರಶ್ ಇದೆ. ಇಲ್ಲಿ ಅದೇ ಮಾತ್ರ ನಮ್ಮನೆ ಸೊಸೆ. ಸೌತಡ್ಕ ಟೆಂಪಲ್ನ ರೀಚ್ ಆಗಿದ್ದೀವಿ. ನಾವು ಒಂದು ಕಾಲದಲ್ಲಿ ಬರ್ತಿದ್ದಾಗ ಏನೂ ಇರಲಿಲ್ಲ, ಬಟ್ ಇವಾಗ ಇಲ್ಲಿ ಎಲ್ಲ ಆಗೋಗಿದೆ. ಬನ್ನಿ ನಾನು ನಿಮಗೆ ಟೆಂಪಲ್ನ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿರ್ತೀರಾ, ಬಟ್ ನನ್ನ ಬ್ಲಾಗರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇವಾಗ ಇದಾದ ತಕ್ಷಣ ನೆಕ್ಸ್ಟ್ ಹೋಗೋದೆ ಸುಬ್ರಹ್ಮಣ್ಯಕ್ಕೆ. ಹೋಗಿ ನಾನು ಮೊದಲು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಒಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗೋದು. ಮತ್ತು ಅಲ್ಲೇ ಸ್ಟೇ ನಮ್ಮದು. ಟೆಂಪಲ್ ಹೋಗೋಣ ಬನ್ನಿ ಇವಾಗ ಸೌತಡ್ಕ. ಕಮ್ಮಿ ಹೊಲ್ಪಿಲ್ಲಣ್ಣ, ಪನ್ನೀರ್ ರೇಟ್ ಒಂಜೇ ಪಂಡಡ ಬರ. ಟ್ರಿಪ್ಪಿನ ಲಾಸ್ಟ್ ಟೆಂಪಲ್ಗೆ ಬಂದಿದ್ದೀವಿ, ಸುಬ್ರಹ್ಮಣ್ಯ. ಹಿಂಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಇವಾಗ ಅಲ್ಲಿ ಏನೋ ಪೂಜೆ ಇದೆ ಅಂತೆ. ಸೊ ಅದಕ್ಕೆ ಫುಲ್ ಮುಖ ಎಲ್ಲ ಇದಾಗ್ಬಿಟ್ಟಿದೆ. ಬನ್ನಿ ತಗೋಬೋದಾಗಿತ್ತು. ನೀಟಾಗಿ ತೆಗಿ ಗೈಸ್. ಒಂದಿನ ಅಕ್ಕನ ಫೋಟೋ ತೆಗಿಲಿಲ್ಲ, ಇಲ್ಲಿ ಕಪಲ್ಸ್ ಫೋಟೋಗ್ರಫಿ ಮಾಡ್ತಾ ಇದ್ದಾನೆ. ದಿನದ ಲಾಸ್ಟ್ ಊಟ ಮಾಡೋಕ್ಕೆ ಬಂದಿದ್ದೀವಿ ನಾವು. ಅಂದರೆ ನಾನು ಚಾಟ್ಸ್ ತೊಗೊಂಡೆ ಬಿಕಾಸ್ ಈ ಚಾಟ್ಸು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಮುಖ ನೋಡಿ ಹೆಂಗಾಗಿದೆ ಅಪ್ಪ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ನಾಳೆ ಒಂದಷ್ಟು ಪೂಜೆ ಇದೆ, ಮತ್ತು ಇನ್ನೊಂದು ಸರ್ತಿ ಟೆಂಪಲ್ನೆಲ್ಲ ವಿಸಿಟ್ ಮಾಡಬೇಕು. ಯಾರೂ ಮಕ್ಳನ್ನ ಕೊಡಲ್ಲ ಹಂಗೆ ಈಗ. ಸೊ ತಿಂದ್ಬಿಟ್ಟು ರೂಮ್ಗೆ ಹೋಗ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.